ನಾನು ಸೌಮ್ಯ, ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ವೀಕೆಂಡ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಸ್ಯಾಟರ್ಡೇ ಆಗಿದೆ. ಸೊ ಐ ಸ್ಟಾರ್ಟ್ ಮೈ ಡೇ ವಿತ್ ಅ ಕಪ್ ಆಫ್ ವಾರ್ಮ್ ವಾಟರ್. ಆ್ಯಂಡ್ ಬನ್ನಿ ನೋಡೋಣ ಹೇಗಿರುತ್ತೆ ಇವತ್ತಿನ ದಿನ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ವೀಕೆಂಡ್ ಆಗಿರೋದ್ರಿಂದ ಆಫೀಸ್ ವರ್ಕ್ ಏನೂ ಇರೋದಿಲ್ಲ. ಸೊ ಹಾಗಾಗಿ ನಾನು ಏನಾದರೂ ಸ್ಪೆಷಲ್ ಮಾಡ್ಕೋಬೇಕು ಅಂತ ಬ್ರೇಕ್ಫಾಸ್ಟ್ ಪ್ಲ್ಯಾನ್ ಮಾಡಿಕೊಂಡೆ. ಸೊ ಇಡ್ಲಿ ಸಾಂಬಾರ್ ಆ್ಯಂಡ್ ವಡಾನೂ ಅದ್ರ ಜೊತೆ ಮಾಡೋಣ ಅಂತ ನೆನ್ನೆನೇ ಎಲ್ಲ ನೆನೆಸಿಟ್ಟಿದ್ದೆ. ಆ್ಯಂಡ್ ಬ್ಯಾಟರ್ ಕೂಡ ರೆಡಿ ಮಾಡಿಟ್ಕೊಂಡಿದ್ದೆ. ಸೊ ಇವಾಗ ನಾನು ಟೊಮೆಟೊ ಹಾಗೆ ಬೇಳೆ ಹಾಕಿಬಿಟ್ಟು ಟೊಮೆಟೊ ರಸಮ್ ಥರ ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗೆಯೇ ಸೊ ವಡಾನೂ ಕೂಡ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ನಾನು ವರ್ಕಿಂಗ್ ಮಾಮ್ ಆಗಿರೋದ್ರಿಂದ ನನ್ನ ಕುಕ್ಕಿಂಗ್ನೆಲ್ಲ ನಾನು ಮಾರ್ನಿಂಗೇನೆ ರೆಡಿ ಮಾಡ್ಕೊಳ್ತೀನಿ. ಆ್ಯಂಡ್ ಬಿಕಾಸ್ ನನಗೆ ಆಫೀಸ್ ವರ್ಕ್ ಇರುತ್ತೆ, 11ಇಂದ ಆಫೀಸ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮಧ್ಯಾಹ್ನ ಸ್ವಲ್ಪ ರೈಸ್ ಮಾಡಿಕೊಂಡ್ರೆ ಸಾಕು. ಸೊ ಅದಕ್ಕೋಸ್ಕರ ನಾನು ಮಾರ್ನಿಂಗೇ ಸಾಂಬಾರನ್ನು ಕೂಡ ರೆಡಿ ಮಾಡಿಟ್ಕೊತೀನಿ, ಸೊ ದಟ್ ನನಗೆ ಈಸಿ ಆಗುತ್ತೆ ಅಂತ ಹೇಳಿ. ಅಡಿಷನ್ ಟು ದಟ್ ಅಮ್ಮನೂ ಕೂಡ ನನ್ನ ಜೊತೆ ಇರ್ತಾಳಲ್ವ. ಸೊ ಹಾಗಾಗಿ ಅವಳನ್ನು ಕೂಡ ಟೇಕ್ ಕೇರ್ ಮಾಡಿಕೊಂಡು, ಈ ಕಡೆ ಕುಕ್ಕಿಂಗ್ ಮಾಡಿಕೊಂಡು, ಈ ಕಡೆ ಹೌಸ್ ಹೋಲ್ಡ್ ವರ್ಕ್ಸ್ ಮಾಡಿಕೊಂಡು, ಈ ಕಡೆ ಆಫೀಸ್ ವರ್ಕ್ ಮಾಡಿಕೊಂಡು, ಸೊ ಎವ್ರಿಥಿಂಗ್ ಮೆಸ್ಟಪ್ ಆಗಿ ಹೋಗ್ಬಿಡುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ವರ್ಕಿಂಗ್ ಮಾಮ್ ಸ್ಪೆಷಲಿ ಅಂತಲೇ ಹೇಳ್ಬೋದು. ಸೊ ಮಾರ್ನಿಂಗೇನೆ ನನ್ನ ಕುಕ್ಕಿಂಗ್ ಎಲ್ಲ ನಾನು ರೆಡಿ ಮಾಡಿಟ್ಕೊಂಡ್ಬಿಟ್ರೆ ನನಗೆ ಹಾಫ್ ಆಫ್ ದ ವರ್ಕ್ ಇಲ್ಲಿ ಮುಗಿಯುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸ್ವಲ್ಪ ಪ್ರೊಡಕ್ಟಿವ್ ಆಗಿ ನಾನು ಮಾರ್ನಿಂಗ್ ಮುಗಿಸ್ಕೊಂಡು ಬಿಡ್ತೀನಿ ಕುಕ್ಕಿಂಗ್ನೆಲ್ಲ. ಆ್ಯಂಡ್ ನೀವು ಯಾರಾದರೂ ವರ್ಕಿಂಗ್ ಮಾಮ್ಸ್ ಈ ವ್ಲಾಗ್ ನೋಡ್ತಾ ಇದ್ದಲ್ಲಿ ನೀವು ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋತೀರಾ, ಏನಾದರೂ ಟಿಪ್ಸ್ ಆ ಥರ ಏನಾದರೂ ಇದ್ದರೆ ನನಗೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಕೂಡ ಅದನ್ನು ನನ್ನ ಲೈಫಲ್ಲಿ ಅಡಿಷನ್ ಮಾಡ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರೆ ಅಲ್ವಾ. ಸೊ ನನಗೂ ಅಷ್ಟೇ. ಅಮ್ಮು ಇನ್ನು ಫೆಬ್ಬಲ್ಲಿ ಹುಟ್ಟಿದವಳು. ಜಸ್ಟ್ ಇನ್ನು ಮೊನ್ನೆ ಅಂತಲೇ ಅನಿಸ್ತಾ ಇದೆ. ಇನ್ನು 3 ಮಂತ್ಸ್ ಬಂದುಬಿಟ್ರೆ ಫೆಬ್ರವರಿ ಬಂದೇ ಬಿಡುತ್ತೆ. ಸೊ 1 ಇಯರ್ ಕಂಪ್ಲೀಟ್ ಆದಂಗೆ ಆಗಿಬಿಡುತ್ತೆ. ಕಣ್ಣು ಮುಂದೆ ಎಷ್ಟು ಬೇಗ ಬೆಳೆದ್ಬಿಡ್ತವೆ ಅವು ಅಂತ ಇಟ್ಸ್ ಜಸ್ಟ್ ನಂಬೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಮಗು ಮನೇಲಿದ್ದರೆ ಏನೋ ಒಂಥರ ಖುಷಿ, ಆನಂದ, ಸಂಭ್ರಮ ಆ್ಯಂಡ್ ಆಲ್ಸೋ ಫುಲ್ ಕೆಲಸ ಇರುತ್ತೆ. ಸೊ ಹೀಗೆ ನಡೀತಾ ಇದೆ. ಆ್ಯಂಡ್ ಅವಳನ್ನ ನೋಡ್ಕೊಳ್ಳೋದು, ಅವಳಿಗೆ ಟೇಕ್ ಕೇರ್ ಮಾಡೋದು, ಅವಳನ್ನ ಆಟ ಆಡಿಸೋದು, ಅವಳ ಪುಟ್ಟ ಹೆಜ್ಜೆ. ಆ್ಯಂಡ್ ಅಮ್ಮಗೆ ಇವಾಗ 9 ಮಂತ್ಸ್ ಕಂಪ್ಲೀಟ್ ಆಗಿದೆ. ಸೊ ಅವಳಿವಾಗ ಓಡಾಡ್ತಾಳೆ, ಮೀನ್ಸ್ ಕ್ರಾಲಿಂಗ್ ಮಾಡ್ತಾಳೆ. ಆ್ಯಂಡ್ ನಿಂತ್ಕೊತಾಳೆ, ಒಂದು ಕಡೆ ನಿಲ್ಲೋದಿಲ್ಲ, ಎಲ್ಲ ಕಡೆ ಓಡಾಡ್ತಾ ಇರ್ತಾಳೆ, ಹುಡುಕ್ತಾ ಇರ್ತಾಳೆ ಏನಾದರೂ. ಆ್ಯಂಡ್ ಚಿಕ್ಕ ಮೈನ್ಯೂಟ್ ಪಾರ್ಟಿಕಲ್ಸ್ ಅವಳ ಕೈಗೆ ಸಿಕ್ಬಿಡುತ್ತೆ ಆ ಥರ. ಆ್ಯಂಡ್ ಎಲ್ಲದು ಬಾಯಿಗೆ ಇಟ್ಕೊತಾಳೆ. ನಿಮಗೇನಾದರೂ ಏನಾದರೂ ಗೊತ್ತಿದ್ದರೆ, ಲೈಕ್ ಟಿಪ್ಸ್ ಏನಾದರೂ ಗೊತ್ತಿದ್ದರೆ, ಲೈಕ್ ಮಕ್ಕಳು ಎಲ್ಲದನ್ನು ಬಾಯೊಳಗೆ ಇಟ್ಕೊತಾರೆ, ಕೆಲವು ಇಟ್ಕೊತಾರೆ, ಬಟ್ ಕೆಲವು ಮಕ್ಕಳು ಬಾಯೊಳಗೆ ಇಟ್ಕೊಳ್ಳೋದಿಲ್ಲ. ಸೊ ಆ ಥರ ಏನಾದರೂ ಮಾಡ್ಬೋದಾ, ಲೈಕ್ ನಾವು ಪಾಪುಗೆ ಹೇಳ್ಕೊಡ್ಬೋದಾ
ಬಾಯಲ್ಲಿ ಇಟ್ಕೋಬೇಡ ಆ ಥರ ಏನಾದರೂ ಇದ್ದರೆ ನನಗೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಕೂಡ ಇವಾಗ ಕಲ್ತ್ಕೋತಾ ಇದ್ದೀನಿ ಹೇಗೆ ಮಗುನ ಬೆಳೆಸೋದು, ಪೇರೆಂಟಿಂಗ್ ಹೇಗೆ ಮಾಡೋದು ಅಂತ ಎಲ್ಲ. ಸೊ ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ಸ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಹೀಗೆ ಅವಳನ್ನು ಬೆಳೆಸ್ತಾ ಇದ್ದೀವಿ. ಆ್ಯಂಡ್ ಅವಳ ಜೊತೆ ಆಟಾಡೋದೇ ಒಂಥರ ಖುಷಿ ಇರುತ್ತೆ. ಅವಳು ನಮ್ಮ ಲೈಫಿಗೆ ಬಂದಮೇಲೆ ನಮ್ಮ ಲೈಫ್ ಇನ್ನೂ ಬ್ಯೂಟಿಫುಲ್ ಆಗಿದೆ. ಸೊ ಇಟ್ಸ್ ಜಸ್ಟ್ ಅ ಹ್ಯಾಪಿ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಸೊ ನಾನು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ಕೊಂಡು ದೆನ್ 1 ಕಪ್ ಲೆಮನ್ ಟೀನ ಮಾಡಿಕೊಂಡು ಕೊಡ್ತೆ. ಸೊ ಇದಾದಮೇಲೆ ನನಗೆ ಒಂದು ಪಾರ್ಸಲ್ ಬಂದಿತ್ತು. ಸೊ ನಾನು ಒಂದು ಬೇಬಿ ಕ್ಯಾರಿಯರ್ನ ಆರ್ಡರ್ ಮಾಡಿದ್ದೆ. ಅಮ್ಮನ ಎತ್ಕೊಂಡು ತುಂಬ ಹೊತ್ತು ಎತ್ಕೊಂಡು ಹೊರಗಡೆ ಓಡಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಏನಾದರೂ ಹೆಲ್ಪ್ ಆಗ್ಬೋದಾ, ಈ ಥರ ಬೇಬಿ ಕ್ಯಾರಿಯರ್ ಯೂಸ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಒಂದು ಐಡಿಯಾದಲ್ಲಿ ಇದನ್ನು ಆರ್ಡರ್ ಮಾಡಿದ್ದೀನಿ. ಸೊ ಇದು ಬ್ರ್ಯಾಂಡ್ ಬಂದುಬಿಟ್ಟು ಲಿಟಲ್ ಬಂಬ್ ಅಂತ. ಸೊ ಆ ಬ್ರ್ಯಾಂಡಿಂದು ಟೆಕ್ಸ್ಚರು, ಕಲರ್ ಎಲ್ಲ ತುಂಬಾ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿದೆ. ಆ್ಯಂಡ್ ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ಆರ್ಡರ್ ಮಾಡ್ಕೊಂಡಿದ್ದೆ, ಲವ್ ಲ್ಯಾಪ್ದು ಒಂದು ಬೇಬಿ ಕ್ಯಾರಿಯರು. ಬಟ್ ಅದು ನನಗೆ ಟೆಕ್ಸ್ಚರು ಆ ಥರದ್ದು ಚೆನ್ನಾಗಿ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ನಾನು ಅದನ್ನ ರಿಟರ್ನ್ ಮಾಡಿ ಇದನ್ನು ಆರ್ಡರ್ ಮಾಡಿದೆ. ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಇಲ್ಲಿ ಮುಂದ್ಗಡೆ ಒಂದು ಜಿಪ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಬೇಬಿ ಸೀಟರ್ ಕೂಡ ಇದೆ. ಸೊ ದಟ್ ಆ ಬೆಲ್ಟ್ ಇಲ್ಲ ಅಂದರೂ ಕೂಡ ನಾವು ಜಸ್ಟ್ ಸೀಟರ್ ಥರ ಯೂಸ್ ಮಾಡ್ಕೋಬೋದು. ತುಂಬ ಹೊತ್ತು ಎತ್ಕೊಳ್ಳೋದಕ್ಕಾಗೋದಿಲ್ಲ, ಯಾಕಂತಂದರೆ ಬ್ಯಾಕ್ ಪೇಯ್ನು ಸ್ವಲ್ಪ ಜಾಸ್ತಿ ಬರುತ್ತೆ ಹಾಗೆ ಎತ್ಕೊಂಡಾಗ. ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಆಲ್ಸೋ ಏನಾದರೂ ವೆಕೇಷನ್ ಹೋಗ್ಬೇಕಂತಂದರೆ ಅಥವಾ ಹೊರಗಡೆ ಶಾಪಿಂಗ್ ಏನಾದರೂ ಹೋಗ್ಬೇಕಂತಂದರೆ ಈ ಥರದ್ದು ಹಾಕ್ಕೊಂಡು ಹೋದರೆ ಅವಳನ್ನೂ ಎತ್ಕೊಂಡಂಗಾಗುತ್ತೆ, ಅವಳನ್ನೂ ಆರಾಮಾಗಿ ಇಡಿಸ್ದಂಗಾಗುತ್ತೆ. ಆ್ಯಂಡ್ ನಾವು ಕೂಡ ಫ್ರೀ ಹ್ಯಾಂಡ್ಸಾಗಿ ಚೆನ್ನಾಗಿ ಓಡಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂತಂದರೆ ಕೆಲವೊಂದು ಮಕ್ಕಳು ಇಷ್ಟಪಡ್ತವೆ, ಕೆಲವೊಂದು ಕಂಫರ್ಟ್ ಫೀಲ್ ಮಾಡ್ತವೆ, ಇನ್ನೊಂದು ಅನ್ಕಂಫರ್ಟ್ ಆಗ್ತವೆ. ಸೊ ಏನಾಗುತ್ತೆ ಅಂತಂದರೆ ನಮಗೆ ನ್ಯೂ ಪೇರೆಂಟ್ಸ್ಗೆ ಅದು ತೊಗೊಳ್ಳೋಣ, ಇದು ಕೊಡ್ಸೋಣ, ಅದು ಮಾಡೋಣ ಅಂತ ಅನಿಸುತ್ತೆ. ಬಟ್ ತೊಗೊಂಡು ಕೆಲವು ದಿನ ಮಾತ್ರ, ಅದಾದಮೇಲೆ ಮತ್ತೆ ಅವು ಮಕ್ಕಳು ಯೂಸ್ ಮಾಡೋದೇ ಇಲ್ಲ. ಸೊ ಹಾಗಾಗಿ ಅದೊಂದು ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಆ್ಯಂಡ್ ಈ ಕ್ಯಾರಿಯರ್ಗೆ ಬಂದರೆ ಇಲ್ಲಿ ನೋಡ್ತಾ ಇರ್ತೀರಲ್ಲ ಈ ಪ್ಯಾಡ್ ಥರ, ಅದು ಬೇಬಿಗೆ ಹೆಡ್ ಸಪೋರ್ಟ್ಗೆ ಅಂತ ಅದಿರೋದು. ಆ್ಯಂಡ್ ಜಿಪ್ಪರ್ ಒಂದಿದೆ. ಆ್ಯಂಡ್ ಇಲ್ಲಿ ಸೈಡಲ್ಲಿ ನಿಪ್ಪಲ್ ಬಾಟಲ್ ಅಥವಾ ಮೊಬೈಲ್ ಆ ಥರದ್ದೇನಾದರೂ ಇಟ್ಕೋಬೋದು. ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಅದು ಅನ್ಪ್ಯಾಕ್ ಮಾಡಾದ್ಮೇಲೆ ನಾನು ಅಮ್ಮಗೆ ಸ್ವಲ್ಪ ಕುಕ್ಕರ್ಗೆ ರೈಸ್ ಮತ್ತು ದಾಲ್ ಹಾಗೆ ವೆಜಿಟೇಬಲ್ಸ್ನ ಹಾಕಿ ಇಟ್ಟಿದ್ದೆ. ಅವಳಿಗೆ ಸ್ವಲ್ಪ ಫೀಡ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಬಂದೆ. ಸೊ ಈ ಥರದ್ದು ನಾನೊಂದು ಮಿಸ್ ಮೇರಿ ಅಂತ ಬರುತ್ತಲ್ಲ ಹಾಕಿನ್ಸ್ದು, ಆ ಥರದ್ದೊಂದು ಚಿಕ್ಕ ಕುಕ್ಕರ್ ತೊಗೊಂಡಿದ್ದೀನಿ. ಇದು 1 ಲೀಟರ್ ಕುಕ್ಕರು. ಸೊ ಈ ಕುಕ್ಕರ್ಗೆ ನಾನು ಅವಳಿಗೆ ವೆಜಿಟೇಬಲ್ಸ್ ಆಗಲಿ ಆ ಥರದ್ದು ಏನಾದರೂ ಬೇಯಿಸ್ಬೇಕಂತಂದರೆ ಅದನ್ನು ಸ್ಮ್ಯಾಶ್ ಮಾಡಿ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಅವಳಿಗೆ ಮಾತ್ರ ಅಂತ ಸಪ್ರೇಟಾಗಿ ಈ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಸೊ ಇದು 1 ಲೀಟರ್ ಕುಕ್ಕರು ಮುಂಚೆ ಹೇಳ್ದಂಗೆ. ಸೊ ಇಲ್ಲಿ ರೈಸ್, ದಾಲ್ ಮತ್ತು ನಾನು ರೆಡ್ ರೈಸ್ನ ಯೂಸ್ ಮಾಡ್ತಾಯಿದ್ದೀನಿ ಅವಳಿಗೆ ಕೊಡೋದಕ್ಕೆ. ಇದು ಚೆನ್ನಾಗಿದೆ ಅಂತ ಹೇಳಿದ್ರು ನಮ್ಮ ಮಮ್ಮಿ, ಅದಕ್ಕೋಸ್ಕರ ನಾನು ರೆಡ್ ರೈಸ್ನ ಅವಳಿಗೆ ಪ್ರಿಫರ್ ಮಾಡ್ತಾಯಿದ್ದೀನಿ. ಜೊತೆಗೆ ದಾಲ್ ಮತ್ತು ಕ್ಯಾರೆಟ್ ಹಾಗೆ ಬೀನ್ಸ್ನ ಹಾಕಿರ್ತೀನಿ. ತುಂಬ ಇಷ್ಟಪಟ್ಬಿಟ್ಟು ತಿಂತಾಳೆ ಇದನ್ನು ಅವಳು. ಆ್ಯಂಡ್ ಈಗಂತೂ ತುಂಬಾ ನಾಟಿ ಆಗಿಬಿಟ್ಟಿದ್ದಾಳೆ. ಮುಂಚೆ ಅಂತೂ ತುಂಬ ಚೆನ್ನಾಗಿ ಊಟ ಮಾಡ್ತಾಯಿದ್ಲು. ಬೆಳೀತಾ ಸ್ವಲ್ಪ ಕಡಿಮೆನೇ ಮಾಡ್ತವೆ ಅಂತ ಅನಿಸುತ್ತೆ. ಬೇಕಾದರೆ ಮಾತ್ರ ಊಟ ಮಾಡೋದು, ಇಲ್ಲ ಅಂತಂದರೆ ಫುಲ್ ಉಗಿಯೋದು ಆ ಥರ ಮಾಡ್ತಾಳೆ. ಹಾಗೆಯೇ ಎಲ್ಲ ಅವ್ರದ್ದು ಫುಡ್ಗೂ ಸ್ವಲ್ಪ ನಾನು ತುಪ್ಪನ ಆ್ಯಡ್ ಮಾಡ್ತೀನಿ. ಸೊ ಅವಳಿಗೂ ಒಂದು ಸ್ವಲ್ಪ ಟೇಸ್ಟ್ ಸಿಕ್ದಂಗೆ ಆಗುತ್ತೆ. ಆ್ಯಂಡ್ ಸಾಲ್ಟನ್ನು ನಾನು ಯೂಸ್ ಮಾಡೋದಿಲ್ಲ ಅವಳಿಗೆ. ಸೊ ಬೆಲ್ಲ ಇದ್ದಾಗ ಬೆಲ್ಲ ಹಾಕ್ತೀನಿ. ಅನ್ನ ಬೆಲ್ಲ ಆ ಥರದ್ದು ಏನಾದರೂ ಕೊಡ್ಬೇಕು, ಸ್ವೀಟ್ ಕೊಡಬೇಕಂದ್ರೆ ಆ ಥರ ಕೊಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅವಳಲ್ಲಿ ರೂಮಲ್ಲಿ ಹೋಗಿದ್ಲು, ಇವಾಗ ಮತ್ತೆ ವಾಪಸ್ ಬರ್ತಾ ಇದ್ದಾಳೆ. ಆ್ಯಂಡ್
ಅವಳಿಗೆ ಫೀಡ್ ಮಾಡಿಬಿಟ್ಟು ನಾನು ವಾಕ್ ಹೋಗೋಣ ಅಂತ ರೆಡಿ ಆದೆ. ಸೊ ಇಲ್ಲಿ ನೋಡ್ಬೋದು ಅವಳನ್ನ ಕೂರಿಸ್ಕೊಂಡಿದ್ದೀನಿ ಕ್ಯಾರಿಯರಲ್ಲಿ. ಈ ಥರ ಕಾಣಿಸ್ತಾ ಇದೆ. ಕಂಫರ್ಟ್ ಏನೋ ಇದೆ ಅಂತ ಅನ್ನಿಸ್ತು, ಬಟ್ ಅವಳಿಗಿನ್ನೂ ಅಡ್ಜಸ್ಟ್ ಆಗಬೇಕು. ಜಸ್ಟ್ ಹಾಫ್ ಆನ್ ಅವರ್ ಅದರಲ್ಲಿದ್ಲು ಆ್ಯಂಡ್ ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಮಾಡಿಕೊಂಡ್ರೆ ಆರಾಮಾಗಿರ್ತಾಳೆ. ಬಟ್ ಇನ್ನೂ ಕಂಫರ್ಟ್ ಬೇಕಂತ ಅನಿಸುತ್ತೆ, ಇನ್ನೂ ಅಡ್ಜಸ್ಟ್ ಆಗಬೇಕು. ಸೊ ಹೀಗೆ ಕಾಣಿಸ್ತಾ ಇದೆ ಆ್ಯಂಡ್ ನನಗೆ ಎತ್ಕೊಳ್ಳೋ ಕಂಫರ್ಟ್ ಅನ್ನಿಸ್ತು. ಸೊ ಇದಾಗಿತ್ತು ನನ್ನ ವೀಕೆಂಡ್ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.